ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂತಂದರೆ, ತುಂಬ ದಿನ ಆಯಿತು, ಏನು ಒಂದು ವೀಕೇನೋ ಆಯಿತು ಡೈಲಿ ವ್ಲಾಗ್ ಮಾಡ್ತೀನಿ ಅಂತೀನಿ, ಮತ್ತೆ ಮಾಡೋದಿಲ್ಲ, ಗ್ಯಾಪ್ ತೊಗೊಂಡಿರ್ತೀನಿ. ಸೊ ಇವತ್ತು ನನ್ನ ಸ್ಕಿನ್ ಕೇರಲ್ಲಿ, ನೈಟ್ ಸ್ಕಿನ್ ಕೇರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ನಂಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗಿದೆ, ಪಿಗ್ಮೆಂಟೇಷನ್ ಕಮ್ಮಿ ಆಗಿದೆ. ಸೊ ಹಾಗಾಗಿ ಯಾಕೆ ವಿಡಿಯೋ ಮಾಡಬಾರ್ದು, ಅದನ್ನು ಯಾಕೆ ಶೇರ್ ಮಾಡ್ಕೋಬಾರ್ದು ಅನಿಸ್ತು. ಸೊ ಹಾಗಾಗಿ ಲಾಸ್ಟ್ ಒನ್ ಟೈಮ್ ಮಾಡಿದ್ದೆ, ಅದು ತುಂಬ ಏನಂತಾರೆ ಥಿಂಗ್ಸ್ನ ನಾನು ಆ್ಯಡ್ ಮಾಡ್ತಿದ್ದೆ ಫೇಸ್ಗೆ. ಈ ಸರ್ತಿ ಏನೂ ಇಲ್ಲ, ಜಸ್ಟ್ ಒಂದು 2-3 ಸ್ಟೆಪ್ಸಲ್ಲೇ ನೈಟ್ ಸ್ಕಿನ್ ಕೇರ್ ಮುಗಿಸ್ಬಿಡೋಣ ಅಂತ. ಓಕೆ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನಾನು ಯೂಸ್ ಮಾಡೋದು ನಿಮಗೆಲ್ಲ ಗೊತ್ತಿದೆ, ತಿಗ್ಲಿಯೋ ಫೇಸ್ ವಾಶ್. ಇದು ಆಯಿಲ್ ಸ್ಕಿನ್, ಡ್ರೈ ಸ್ಕಿನ್ನವ್ರಿಗೂ ಆಗುತ್ತೆ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಂದು ಖಾಲಿನೇ ಆಗಿದೆ, ಏನೂ ಇಲ್ಲ ಇದರಲ್ಲಿ, ಇನ್ನೊಂದು ಆರ್ಡ್ರ್ ಮಾಡಬೇಕು. ಸೊ ಆಲ್ರೆಡಿ ಫೇಸ್ ಕ್ಲೆನ್ಸ್ ಆಗಿದೆ, ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ನನಗೆ ಲಾಸ್ಟ್ ವಿಡಿಯೋಗೆ ನೀವು ಅಬ್ಸರ್ವ್ ಮಾಡಿದರೆ ನನಗೆ ತುಂಬ ಸ್ಪಾಟ್ಸ್ ಇತ್ತು, ಡಾರ್ಕ್ ಸ್ಪಾಟ್ಸ್ ತುಂಬಾ ರೆಡ್ಯೂಸ್ ಆಗಿದೆ, ತುಂಬ ಲೈಟ್ ಆಗಿದೆ. ಐ ಹೋಪ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಪೂರ್ತಿ ರೆಡ್ಯೂಸ್ ಆಗುತ್ತೆ ಅಂತ. ಓಕೆ, ಆಫ್ಟರ್ ಫೇಸ್ ಕ್ಲೆನ್ಸಿಂಗ್ ನಾನು ಯೂಸ್ ಮಾಡ್ತಿರೋದು ಕರೆಂಟ್ ಫೇವ್ರೆಟ್ ಅಂತಂದರೆ ಇದು ಡಾಟ್ ಆ್ಯಂಡ್ ಕೀ ಅವ್ರದ್ದು ನಿಯಾಸಿನಮೈಡ್ 10% ಸ್ಟ್ರಾಬೆರಿ ಬ್ರೈಟ್ ಸೀರಮ್. ಇದು ನೋಡ್ಬೋದು, ನಾನು ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕಳಿಸ್ಕೊಟ್ಟಿರ್ತೀನಿ, ನೀವು ನೋಡಿ. ಆ್ಯಂಡ್ ಬನ್ನಿ ಇವಾಗ ಸ್ಕಿನ್ ಕೇರ್ ರೊಟೀನ್ ಸ್ಟಾರ್ಟ್ ಮಾಡೋಣ. ನಾನು ಇದು ಒಂದು ಯೂಸ್ ಮಾಡ್ತಾ ಇರೋದು. ಆಮೇಲೆ ಮಾಯ್ಶ್ಚರೈಸರ್ ಬಂದುಬಿಟ್ಟು ನೈಟ್ ನಾನು ಇದು ಯೂಸ್ ಮಾಡ್ತೀನಿ, ಅಕ್ವಾಲಾಜಿಕಾ ಅಂತ. ಮಾರ್ನಿಂಗ್ ನಾನು ಡಿವ್ಯಾನ್ಸ್ ಯೂಸ್ ಮಾಡ್ತೀನಿ, ಅದು ಖಾಲಿ ಆಗಿದೆ. ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ಅಕ್ವಾಲಾಜಿಕಾ ಮಾಯ್ಶ್ಚರೈಸರ್ಗೆ ಶಿಫ್ಟ್ ಆಗಿದ್ದೀನಿ. ಇದನ್ನು ಟೆಕ್ಸ್ಚರ್ ತುಂಬ ಲೈಟ್ ವೆಯ್ಟ್ ಇದೆ, ತುಂಬ ಚೆನ್ನಾಗಿ ಇದಾಗುತ್ತೆ, ಏನು ಮಾಯ್ಶ್ಚರೈಸ್ ಆಗುತ್ತೆ, ಸ್ಕಿನ್ನು ಸಾಫ್ಟ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ತೊಗೊಂಡಿದ್ದೀನಿ. ಇದು ಆರಾಮಾಗಿ ಒಬ್ಬರೇ ಯೂಸ್ ಮಾಡಿದ್ರೆ ಮಿನಿಮಮ್ ಒಂದು 3 ಮಂತ್ಸ್ ಆದರೂ ಬಂದೇ ಬರುತ್ತೆ, ಅಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಸೊ ಇದು ಒಂದು. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಲಿಪ್ ಬಾಮ್, ಲೆನೇಜ್ ಅವ್ರದ್ದು ಲಿಪ್ ಬಾಮ್ ಚೆನ್ನಾಗಿದೆ. ನನ್ನ ಹತ್ರ ಇದೆ ಇತ್ತಂತ ನಾನು ಇದು ಯೂಸ್ ಮಾಡಿದ್ದೀನಿ, ಅದು ಖಾಲಿ ಆಗಿದೆ. ಸೊ ಇಷ್ಟು, ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ, ಸ್ವಲ್ಪ ಬ್ಲರ್ ಕಾಣಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರಂಟ್ ಕ್ಯಾಮ್ರಾ ನಂದು ಹಾಳಾಗಿಬಿಟ್ಟಿದೆ, ಬ್ಯಾಕ್ ಕ್ಯಾಮ್ರಲ್ಲಿ ಮಾಡೋಕ್ಕೆ ವಿಡಿಯೋ ಮಾಡೋರು ಯಾರೂ ಇಲ್ಲ. ಸೊ ಹಾಗಾಗಿ ಇದು ಡಾಟ್ ಆ್ಯಂಡ್ ಕೀ ಇದು ಸೀರಮ್ ಬಂದುಬಿಟ್ಟು ಜಸ್ಟ್ ನೀವು ತುಂಬ ಚೆನ್ನಾಗಿದೆ ಬಾ ಅಂತ ತುಂಬ ಅಪ್ಲೈ ಮಾಡೋಂಗಿಲ್ಲ, ಲೆಸ್ ಈಸ್ ಮೋರ್. ಸೊ ಎಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಜಸ್ಟ್ 3 to 4 ಡ್ರಾಪ್ ನಿಮ್ಮ ಸ್ಕಿನ್ ಸಫಿಷಿಯೆಂಟ್, ಎಷ್ಟು ಬೇಕಾಗುತ್ತೆ ಅಷ್ಟು. ಇದ್ರದ್ದು ಕಲರ್ ಆ್ಯಂಡ್ ಟೆಕ್ಸ್ಚರೇ ನನಗೆ ತುಂಬ ಇಷ್ಟ ಆಗೋದು. ಆ್ಯಂಡ್ ಒಂದು 3 to 4 ಡ್ರಾಪ್ಸ್ ತೊಗೊಂಬಿಟ್ಟು ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ. ನಿಜ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಇದು ಏನು ಕೆಲಸ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದರದ್ದು ಪ್ಯಾಕೇಜ್ ನೋಡಿಬಿಟ್ಟೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ ಗೈಸ್. ನನಗೆ ಪರ್ಸ್ನಲಾಗಿ ನನಗೆ ರಿಸಲ್ಟ್ ಕೊಟ್ಟಿರೋದಕ್ಕೇ ನಾನು ಬಂದು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಡಾರ್ಕ್ ಸ್ಪಾಟ್ಸ್ ಇತ್ತು, ಅದಕ್ಕೆಲ್ಲ ರೆಡ್ಯೂಸಿಗೆ ತುಂಬ ಹೆಲ್ಪ್ ಮಾಡಿದೆ. ನಂದು ನೋಡ್ಬೋದು, ನನ್ನ ಸ್ಕಿನ್ನು ಬಿಫೋರ್ ನನ್ನ ಸ್ಕಿನ್ ನೋಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಇದಿತ್ತು, ಮಾರ್ಕ್ಸ್ ಇತ್ತು, ನನಗೆ ಅನ್ಇವನ್ ಸ್ಕಿನ್ ಟೋನ್ ಇತ್ತು. ಸೊ ಆ ಥರ. ಸೊ ಇಷ್ಟು ಆಗಿಬಿಟ್ಟು ಇಷ್ಟೇ, ಒಂದು 3 to 4 ಡ್ರಾಪ್ ನಿಮ್ಮ ಸ್ಕಿನ್ನಿಗೆ ಎಷ್ಟು ಬೇಕಷ್ಟು ಹಾಕೊಂಬಿಟ್ಟು ಜಸ್ಟ್ ಟ್ಯಾಪ್ ಹಾಕಿಬಿಟ್ಟು ಇಮಿಡಿಯೇಟಾಗಿ ಇನ್ನೊಂದು ಪ್ರಾಡಕ್ಟ್ ಹಾಕಬೇಡಿ. ಯಾವುದೇ ಒಂದು ಪ್ರಾಡಕ್ಟ್ ಹಾಕಿದ ತಕ್ಷಣ ಸ್ವಲ್ಪ ಒಂದು 2 ಮಿನಿಟ್ಸ್ ಆದರೂ ಗ್ಯಾಪ್ ಕೊಡಿ. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಯಿತು, ಗ್ಲೋನು ಅದೇ ಥರ ಕೊಡುತ್ತೆ. ಇದನ್ನು ಇವಾಗ ಸ್ಟಾರ್ಟ್ ಮಾಡದೇ ಇರೋರು, ಡೈರೆಕ್ಟ್ 10% ಸ್ಟಾರ್ಟ್ ಮಾಡ್ತಾ ಇರೋರು ನಿಯಾಸಿನಮೈಡ್ ಸೀರಮ್ ಬಂದುಬಿಟ್ಟು ಜಸ್ಟ್ ನೀವು ಇದಾಯಿತು. ಇವಾಗ ತಾನೇ ಸ್ಟಾರ್ಟ್ ಮಾಡೋರು ನೀವು ಡೈರೆಕ್ಟ್ ಮಾರ್ನಿಂಗು ರೂಟೀನಲ್ಲಿ, ನೈಟ್ ರೂಟೀನಲ್ಲಿ ಆ್ಯಡ್ ಮಾಡಬೇಡಿ. ಜಸ್ಟ್ 1-2-3 ವೀಕ್ಸ್ಗೋಸ್ಕರ ನೀವು ಜಸ್ಟ್ ನೈಟ್ ರೂಟೀನಲ್ಲಿ ಆ್ಯಡ್ ಮಾಡಿ, ಇದನ್ನು ಹಾಕಿಬಿಟ್ಟು ಮಾಯ್ಶ್ಚರೈಸರ್ ಹಾಕಿಬಿಟ್ಟು ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಕಂಪಲ್ಸರಿ ಮ್ಯಾಂಡೇಟರಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ನಿಮಗೇನು ಇರಿಟೇಷನ್ ಫೀಲ್ ಆಗಿಲ್ಲ, ಸ್ಕಿನ್ನಿಗೆ ಚೆನ್ನಾಗಿ ಸೆಟ್ ಆಗಿದೆ ಅಂದರೆ ಅವಾಗ ನೀವು ಮಾರ್ನಿಂಗ್ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ಇದಾದಮೇಲೆ ಈಗ ಆಲ್ರೆಡಿ ಒಂದು 31 minute 2 minutes ಗ್ಯಾಪ್ ಆಗಿದೆ. ಆಫ್ಟರ್ ದಿಸ್ ಐ ಆಮ್ ಅಪ್ಲೈಯಿಂಗ್. ನೋಡಿ, ಇದ್ರದ್ದು ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ.
ನೋಡ್ಬೋದು ತುಂಬ ಲೈಟ್ ವೆಯ್ಟ್ ಇದೆ. ಆಫ್ಟರ್ ಡಾಟ್ ಆ್ಯಂಡ್ ಕೀ ಸ್ಟ್ರಾಬೆರಿ ನಯಾಸಿನಮೈಡ್ ಸೀರಮ್ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಮಾಯ್ಶ್ಚರೈಸರ್ ನೈಟ್ ಟೈಮಲ್ಲಿ ಜಾಸ್ತಿನೇ ಹಾಕ್ತೀನಿ, ಸ್ವಲ್ಪ ಚೆನ್ನಾಗಿ ಹೈಡ್ರೇಟ್ ಆಗಲಿ, ಸ್ಕಿನ್ ಚೆನ್ನಾಗಿ ಸಾಫ್ಟ್ ಫೀಲ್ ಆಗಲಿ ಅಂತ. ಬಿಕಾಸ್ ನೈಟ್ ನನಗೇನು ಸ್ವಲ್ಪ ಆಯಿಲ್ ಅನಿಸಿದ್ರು ಏನೋ ನನಗೆ ಮ್ಯಾಟ್ರ್ ಆಗಲ್ಲ, ಬಿಕಾಸ್ ಎಲ್ಲೂ ಹೋಗಲ್ಲ. ಸೊ ಹಾಗಾಗಿ ಓಕೆನಾ. ಸೊ ಇದು ಒನ್ ಟೈಮ್. ಡ್ರೈ ಸ್ಕಿನ್ ಇರೋರು ಡಬಲ್ ಮಾಯ್ಶ್ಚರೈಸರ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನಾನು ಇನ್ನೊಂದು ಸರ್ತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡೋಂಗಿದ್ರೆ ಮಾಡ್ಬೋದು. ಓಕೆ, ಜಾಸ್ತಿ ರಬ್ ಮಾಡಬೇಡಿ, ಜಸ್ಟ್ ಅಪ್ಲೈ ಮಾಡಿ ಅದನ್ನು ಗಾಳಿಗೆ ಒಣಗಕ್ಕೆ ಬಿಟ್ಬಿಡಿ. ಓಕೆನಾ. ಈ ಥರ ಆದಮೇಲೆ ಸ್ವಲ್ಪ ಅದು ಅದಾಗದೇ ಡ್ರೈ ಆಗುತ್ತೆ. ಸೊ ನಾನು ಇದೇ ಥರ ಅಪ್ಲೈ ಮಾಡೋದು, ನಾನು ತುಂಬ ರಬ್ ಮಾಡೋಕ್ಕೆ ಹೋಗಲ್ಲ ಸ್ಕಿನ್ಗೆ. ಇವಾಗ ನನಗೂ ಸ್ವಲ್ಪ ಬೆಟರ್ ಆಗ್ತಿದೆ ಸ್ಕಿನ್ನು. ಸೊ ಹಾಗಾಗಿ ನನ್ನ ಸ್ಕಿನ್ನಿಗೆ ಇದು 2 ಪ್ರಾಡಕ್ಟ್ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಯಾವುದಾದ್ರೂ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರೆ ಪಿಂಪಲ್ ಸ್ಟಾರ್ಟ್ ಆಗಿಬಿಡೋದು, ಮಾರ್ಕ್ಸ್ ಸ್ಟಾರ್ಟ್ ಆಗಿಬಿಡೋದು. ನೋಡಿ ಇದು ಅಕ್ವಾಲಾಜಿಕಾ, ಇದು ಡಾಟ್ ಆ್ಯಂಡ್ ಕೀ. ಸನ್ಸ್ಕ್ರೀನ್ ನೀವು ಬಯೋಡರ್ಮಾದು ಟ್ರೈ ಮಾಡಿ, ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಬಯೋಡರ್ಮಾದು ತುಂಬ ಚೆನ್ನಾಗಿದೆ. ಓಕೆ, ಅಕ್ವಾಲಾಜಿಕಾ ನಿಮಗೆ ಲೈಟ್ ವೆಯ್ಟ್ ಬೇಕಂತಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಬಟ್ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಬಯೋಡರ್ಮಾ. ಅದು ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ, ನೀವು ಯೂಸ್ ಮಾಡಿ ನೋಡಿ. ಆಫ್ಟರ್ ದಿಸ್ ನಾನು ಇದನ್ನು ಕೈಯಿಂದನೇ ಹಾಕೊಂಡ್ಬಿಡ್ತೀನಿ. ಸೊ ಇಷ್ಟೇ, ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಗ್ಲೋ ಕಾಣಿಸ್ತಾ ಇದೆ. ಹಾನೆಸ್ಟ್ಲಿ ನನಗೆ ಈ ಸಿರಮ್ ಯೂಸ್ ಮಾಡಿದಾಗಿಂದ ನನ್ನ ಸ್ಕಿನ್ನು ತುಂಬಾ ಬೆಟರ್ ಆಗಿದೆ. ನನ್ನ ಡಾರ್ಕ್ ಸ್ಪಾಟ್ಸ್, ಪಿಂಪಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗಿ ಲೈಟ್ ಆಗಿದೆ, ಸ್ಕಿನ್ನು ಬ್ರೈಟ್ ಅನಿಸ್ತಾ ಇದೆ. ಸೊ ಆ ಒಂದು ಇಂಟೆನ್ಷನ್ ನನಗೆ ಪ್ರಾಡಕ್ಟ್ ಇಷ್ಟ ಆಗಿಬಿಟ್ಟು ನನಗೆ ರಿಸಲ್ಟ್ ಕೊಟ್ಟಿರೋದಕ್ಕೆ ನಾವೊಂದು ವಿಡಿಯೋ ಬಂದು ಮಾಡ್ತಾಯಿರೋದು. ಸೊ ಐ ಹೋಪ್ ನೀವೆಲ್ಲರೂ ಯೂಸ್ ಮಾಡಿ. 1-2 ಡೇಸ್ ಯೂಸ್ ಮಾಡಿ, ನಿಮಗೆ ಆ ಥರ ಇರಿಟೇಷನ್ ಆದರೆ ಡಿಸ್ಕಂಟಿನ್ಯೂ ಮಾಡಿ. ಇಲ್ಲ ನಂಗೆ ಸೆಟ್ ಆಗ್ತಿದೆ ಅಂತಂದರೆ ಯೂಸ್ ಮಾಡಿ. ಸ್ಟಾರ್ಟ್ ಮಾಡೋರು ಜಸ್ಟ್ ನೈಟ್ ಒಂದೇ ಪ್ರಿಫರ್ ಮಾಡಿ, ಮಾರ್ನಿಂಗ್ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಮರಿಬೇಡಿ. ಓಕೆ, ನಿಮಗೆಲ್ಲ ಸೆಟ್ ಆಗಿದೆ, 2-3 ವೀಕ್ಸ್ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ರೂಟೀನಲ್ಲಿ ಫಾಲೋ ಅಪ್ ಮಾಡ್ಬೋದು. ಅದ್ರ ಜೊತೆ ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಫುಡ್ ತಿನ್ನಿ. ಸೊ ಅವಾಗ ನಿಮ್ಮ ಸ್ಕಿನ್ ಇನ್ನೂ ತುಂಬ ಚೆನ್ನಾಗಿ ಬೆಟರ್ ಆಗುತ್ತೆ. ಸೊ ನಾನು ಇವಾಗ ಫಾಲೋ ಮಾಡ್ತಾಯಿದ್ದೀನಿ, ಫುಡ್ ಆಗಲಿ ನೀರಾಗಲಿ. ಸೊ ಮೋಸ್ಟ್ಲಿ ಅದಕ್ಕೋಸ್ಕರ ಈ ಥರ ನನ್ನ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗ್ತಾಯಿದೆ. ಸೊ ನೋಡಿ, ನನ್ನ ಸ್ಕಿನ್ ಕೇರ್ ರೂಟೀನ್ ಇವಾಗ ಕರೆಂಟ್ ಇರೋದು ಇಷ್ಟೇ 2 ಪ್ರಾಡಕ್ಟಿಂದ. ನನಗೇನು ಜಾಸ್ತಿ ಅಪ್ಲೈ ಮಾಡ್ತಾಯಿಲ್ಲ ನನ್ನ ಸ್ಕಿನ್ಗೆ, ಯಾಕಂದರೆ ತುಂಬ ಅಪ್ಲೈ ಮಾಡಿ ಅದು ಇನ್ನೊಂದು ಥರ ಆಗಿರೋದು ನೋಡಿದ್ದೀನಿ, ಸ್ಕಿನ್ನು ಹಾಳಾಗಿರೋದು. ಸೊ ಅದಕ್ಕೋಸ್ಕರ ಬೇಡ ಅಂತ ಜಸ್ಟ್ ಇಷ್ಟೇ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಕೂಡ ಅಷ್ಟೇ, ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ ಅಪ್ಲೈ ಮಾಡ್ತೀನಿ, ಬೇರೇನೂ ಅಪ್ಲೈ ಮಾಡಲ್ಲ. ಸೊ ನಾನು ಇದನ್ನು ಇವಾಗ ನೆನ್ನೆಯಿಂದ ಇದನ್ನು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಐ ಲವ್ ದಿಸ್ ಪ್ರಾಡಕ್ಟ್. ಆ್ಯಂಡ್ ನಿಮಗೆಲ್ಲ ಕಮೆಂಟ್ ಸೆಕ್ಷನಲ್ಲಿ ನಾನು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಟ್ರೈ ಮಾಡ್ಬೋದು, ತೊಗೊಬೋದು. ಓಕೆ, ಆ್ಯಂಡ್ ಅದ್ರ ಜೊತೆ ನಿದ್ದೆ ಇಂಪಾರ್ಟೆಂಟ್. ಮಿನಿಮಮ್ 8 hours, 7 to 8 hours ಖಂಡಿತ ನಿದ್ದೆ ಮಾಡಿ. ಚೆನ್ನಾಗಿ ನೀರು ಕುಡೀರಿ, ಅಟ್ಲೀಸ್ಟ್ 3 ಲೀಟರ್ 4 ಲೀಟರ್ ಅ ಡೇ. ಸೊ ಎಷ್ಟು ನೀರು ಕುಡಿತೀರಾ, ಎಷ್ಟು ಫ್ರೂಟ್ಸ್ ತಿಂತೀರಾ, ಎಷ್ಟು ನೀವು ಯಾವ ಥರ ಫುಡ್, ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡ್ತೀರಾ ಅದ್ರ ಮೇಲೂ ಡಿಪೆಂಡ್. ನೀವು ಮೇಲ್ಗಡೆ ಏನೇ ಹಚ್ಚಿದ್ರೂ ಸ್ಕಿನ್ ಕೇರಲ್ಲಿ ಅದು ಒಂದು 30 to 40% ಅಷ್ಟೇ. ಇಂಟೇಕ್ ಏನು ತೊಗೋತೀರಾ, ನೀವು ಯಾವ ಥರ ನೀರು ಕುಡಿತೀರಾ, ನಿಮ್ಮ ಬಾಡಿ ಯಾವ ಥರ ಹೈಡ್ರೇಟಾಗಿ ಇಟ್ಕೋತಿದ್ದೀರಾ ಅನ್ನೋದ್ರ ಮೇಲೇ ಎಲ್ಲ ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋದು. ಸೊ ಐ ಹೋಪ್ ನೀವು ಫಾಲೋ ಅಪ್ ಮಾಡ್ತೀರಾ ಅಂತ. ಈ ವಿಡಿಯೋ ಯೂಸ್ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಆ್ಯಂಡ್ ನಂದು ಬಂದುಬಿಟ್ಟು ಡ್ರೈ ಟು ಕಾಂಬಿನೇಷನ್, ಅಂದರೆ ಹೆವಿ ಡ್ರೈ ಇದೆ ನನ್ನ ಸ್ಕಿನ್ನು. ಸೊ ಈ ರೂಟೀನ್ ನನಗೆ ಸೆಟ್ ಆಗಿದೆ ಅಂದರೆ ಡ್ರೈ ಕಾಂಬಿನೇಷನ್ ಸ್ಕಿನ್ ಯಾರಿಗಿದೆ ಅವ್ರಿಗೂ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಆ್ಯಂಡ್ ರಿಕ್ವೆಸ್ಟ್ ಸಪೋರ್ಟ್ ಮಾಡಿ. ಆದಷ್ಟು ನಾನು ಅಟ್ಲೀಸ್ಟ್ ವೀಕ್ಲಿಗೆ 3 to 4 ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ. ಸೊ ಐ ಹೋಪ್ ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಯೂಟ್ಯೂಬ್ ಚಾನಲ್ ಅಂತ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಹೋಗಿ ನೋಡ್ಬೋದು. ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ತೊಗೋಬೋದು, ಬೈ ಮಾಡ್ಬೋದು. ಆ್ಯಂಡ್ ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಆಲ್ ಆಫ್ ಯು. ಶುಭರಾತ್ರಿ. ಬಾಯ್ ಬಾಯ್.